ಕಮಲ ಬಿಟ್ಟು ಕೈ ಹಿಡಿಯೋದಕ್ಕೆ ಮಾಜಿ ಸಚಿವರು ತಯಾರಿ ನಡೆಸಿದ್ದಾರಾ? ದಳ ಕಮಲ ದೋಸ್ತಿಯಿಂದ ಸಿಡಿದೆದ್ದಿದ್ದಾರೆ ನಾರಾಯಣಗೌಡ. ಹೀಗಾಗಿ ಕಮಲ ಬಿಟ್ಟು ಕೈ ಹಿಡಿಯೋದಕ್ಕೆ ಸಿದ್ಧರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ರಹಸ್ಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಉಭಯ ನಾಯಕರ ಭೇಟಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಂದೀಶ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಂದೀಶ್, ಇತ್ತೀಚೆಗೆ ನಾರಾಯಣಗೌಡರು ಹೆಚ್ಚೆಚ್ಚು ಸುಮಲತಾ ಅವರ ಪರವಾಗಿ ಮಾತಾಡ್ತಾ ಇದ್ರು. ಮೈತ್ರಿ ವಿರುದ್ಧ ಒಂದು ರೀತಿ ಪರೋಕ್ಷವಾಗಿ ಅಸಮಾಧಾನ ಹೊರ ಹಾಕ್ತಾ ಇದ್ರು. ಎಲ್ಲೋ ಒಂದು ಕಡೆ ಅದು ಯಾವ ಲೆಕ್ಕಾಚಾರವೂ ಈಗ ಸರಿ ಹೊಂದುತ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರೋ ಪ್ರಯತ್ನದಲ್ಲಿದ್ದಾರಾ ನಾರಾಯಣಗೌಡರು? ಖಂಡಿತ ವಿಜಯ್, ಇದೀಗ ಅದೇ ಪ್ರಶ್ನೆಗಳು ಕೂಡ ಕಾಣ್ತಾ ಇರುವಂಥದ್ದು. ಈಗಾಗಲೇ ಏನು ಬಿಜೆಪಿ ಹಾಗೆ JDS ಮೈತ್ರಿಗೆ ಬಹಳಷ್ಟು ವಿರೋಧವನ್ನ ಏನು ಮಾಜಿ ಸಚಿವ ನಾರಾಯಣಗೌಡರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡ್ಬೇಕು, ಅದರಲ್ಲೂ ಕೂಡ ಸುಮಲತಾ ಅವರನ್ನೇ ಅಭ್ಯರ್ಥಿ ಮಾಡಬೇಕು ಎಂಬ ಮೂಲಕ ಒಂದಷ್ಟು ಒತ್ತಡವನ್ನ, ಅಲ್ಲದೆ ನೇರವಾಗಿ ಮೈತ್ರಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯನವರ ಖುದ್ದು ಭೇಟಿ ಮಾಡುವ ಮೂಲಕ ಒಂದು ಅಚ್ಚರಿ ಬೆಳವಣಿಗೆಗೂ ಕೂಡ ಕಾರಣ ಆಗಿರುವಂಥದ್ದು. ಅಂದ್ರೆ ಈ ಹಿಂದೆಯೇ ಕಾಂಗ್ರೆಸ್ನ ನಾರಾಯಣಗೌಡರು ಸೇರ್ತಾರೆ ಎಂಬ ಮಾತುಗಳು ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಆ ಒಂದು ಬೆಳವಣಿಗೆ ಆಗಲಿಲ್ಲ. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯನವರ ಭೇಟಿ ಮಾಡಿ ಕಾಂಗ್ರೆಸ್ ಸೇರುವಂತಹ ಇಂಗಿತವನ್ನ ವ್ಯಕ್ತಪಡಿಸಿರುವಂತದ್ದು. ಅಲ್ಲದೆ ಮಂಡ್ಯ ಏನು ಕಾಂಗ್ರೆಸ್ ಟಿಕೆಟ್ ಅನ್ನ, ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಕೇಳುವ ಮೂಲಕ ಒಂದಷ್ಟು ಸಿಎಂ ರವರಲ್ಲಿ ಮನವಿಯನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ನಿನಗೆ MP ಟಿಕೆಟ್ ಅನ್ನ ಕೊಡೋಕೆ ಆಗಲ್ಲ. ಕಳೆದ ಬಾರಿ ಏನಾದ್ರೂ ನೀನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದ್ರೆ ಶಾಸಕನಾಗ್ತಾ ಇದೆ, ಶಾಸಕನ ಅಷ್ಟೇ ಅಲ್ಲ ನನ್ನ ಸಚಿವ ಸಂಪುಟದಲ್ಲಿ ಸಚಿವನಾಗ್ತಿದೆ. ಆದ್ರೆ ನೀನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬರೋದಕ್ಕೆ ಹಿಂದೇಟನ್ನ ಹಾಕ್ತೆ. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ನಿಮಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನ ಕೊಡೋದಕ್ಕೆ ಆಗಲ್ಲ. ಮೊದಲು ಪಕ್ಷವನ್ನ ಸೇರಿ ಬಳಿಕ ನಿಮಗೆ ಏನು ಪಕ್ಷದಲ್ಲಿ ಸ್ಥಾನಮಾನವನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೀವಿ ಎಂಬ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯನವರು ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ನಾರಾಯಣಗೌಡರು ಕೂಡ ಒಂದಷ್ಟು ಆಪ್ತ ವಲಯಗಳ ಜೊತೆ ಚರ್ಚೆಯನ್ನು ಮಾಡಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಅಂದ್ರೆ ನನಗೆ ನನ್ನ ಜೊತೆ ಮಾತನಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಬೇಕಾ ಅಥವಾ ಬಿಜೆಪಿಯಲ್ಲೇ ಉಳಿಬೇಕೆಂಬ ನಿರ್ಧಾರದಲ್ಲೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರ ಸಲಹೆಯನ್ನು ಈಗಾಗಲೇ ಅವರು ಕೂಡ ಸ್ಪಷ್ಟವಾಗಿ ಅವರ ಬೆಂಬಲಿಗರೊಂದಿಗೆ ಹೇಳ್ತಾ ಇರುವಂತದ್ದು. ಅಂದ್ರೆ ಏನಾದ್ರೂ ಬಿಜೆಪಿ JDS ಮೈತ್ರಿ ಟಿಕೆಟ್ JDSಗೆ ಹೋದ್ರೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ಅವರು ಕಾಂಗ್ರೆಸ್ ಸೇರೋದು ಬಹುತೇಕ ಖಚಿತ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ಇದಕ್ಕೆಲ್ಲವೂ ಕೂಡ ಏನು ಮೈತ್ರಿ ಟಿಕೆಟ್, ಲೋಕಸಭಾ ಟಿಕೆಟ್ ಒಂದು ಅನೌನ್ಸ್ಮೆಂಟ್ ಆದ ಬಳಿಕ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.